ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ಸೋಲೋ ವರ್ಸಸ್ ಸ್ಕ್ವಾಡ್ ಆಡ್ತಾ ಇದ್ದೀನಿ. ಈಗ ನಾನು ಇವೆಂಟ್ ಹತ್ರ ಇಳಿತಿದ್ದೆ, ಹಿಂದೆಗಡೆ ಇಬ್ಬರು ಎನಿಮೀಸ್ ಬಂದ್ರಲ್ಲ, ಅದಕ್ಕೋಸ್ಕರ ನಾನು ಅಲ್ಲಿ ಸೇಫ್ ಇರಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಬಂದೆ. ಬಂದಿದ್ದ ತಕ್ಷಣ ಸಿಕ್ತು ನನಗೆ UMP ಸಿಕ್ತು. ಹಾಗೆ ಒಂದಿಬ್ಬರು ಅಮಾಯಕರು ಸಿಗ್ತಾರೆ. ಇವರಿಬ್ಬರನ್ನು ಮುಗಿಸ್ಕೊತೀನಿ, ಸಾರಿ ಒಬ್ಬನ ಮುಗಿಸ್ಕೊತೀನಿ. ಮುಂದೆಯಿಂದ ಇನ್ನೊಂದು ಪುಷ್ಟಸ್ ಬಂತು ನನಗೆ, ಅದಕ್ಕೋಸ್ಕರ ಅಲ್ಲಿ ಸೇಫ್ ಇರಲ್ಲ ಅಂತ ಹೇಳ್ಬಿಟ್ಟು ಫಾಲ್ ಬ್ಯಾಕ್ ಬಂದುಬಿಟ್ಟು ಈ ಕಡೆ ಒಂದು ಸ್ವಲ್ಪ ಆರಾಮಾಗಿ ಫೈಟ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಕಡೆ ಬಂದೆ. ವಿಡಿಯೋ ಒಂದು ಸ್ವಲ್ಪ ಲೇಟ್ ಆಗಿದೆ, ಅದರ ಕಾರಣ ಬೇರೆ ಐತೆ. ಏನಪ್ಪ ಅಂದರೆ ನಾನು ವಿಡಿಯೋನ ಮಾಡಿದ್ದೆ, ಆದರೆ ಇದು ಐಪ್ಯಾಡಲ್ಲಿ ಗ್ಯಾಲರಿಗೆ ಸೇವ್ ಆಗಲಿಲ್ಲ, ಅದು ಕಾರಣ ಜಾಸ್ತಿ ಲೇಟ್ ಆಗೋಯ್ತು. ಮತ್ತು ಸೆನ್ಸಿ ಮತ್ತು ಕಂಟ್ರೋಲ್ ಕೋಡ್ ಕೇಳ್ತಿದ್ರಲ್ಲ, ಈ ವಿಡಿಯೋದಲ್ಲಿ ಮುಂದೆ ಹಾಕ್ತಿದ್ದೀನಿ. ಎಲ್ಲರಿಗೂ ಇಷ್ಟ ಆಯಿತು ಅಂದರೆ ಯೂಸ್ ಮಾಡಿರಿ, ಮತ್ತು ಹೇಗಿದೆ ಅಂತ ಹೇಳ್ಬಿಟ್ಟು ನಾವೊಂದು ಕಮೆಂಟ್ ಹಾಕ್ರಿ, ಸರಿನಾ? ಈಗ ಇಲ್ಲೆಲ್ಲ ಹೀಲಾದೆ, ತಿರ್ಗಿ ಆಮೇಲೆ ಈ ಸೆಂಟ್ರ್ ಬಿಲ್ಡಿಂಗಿಂದ ಫುಸ್ಟಸ್ ಬಂತು ನನಗೆ. ಅಣ್ಣು ಈಸಲ್ಲಿ ಮುಗಿಸ್ಕೊತೀನಿ. ಮತ್ತು ಇನ್ನೊಂದು ಏನು ಗೊತ್ತಾ, ಈ ಇವೆಂಟಲ್ಲಿ ಆಡಬೇಕಾದ್ರೆ ಎಲ್ಲ ಕಡೆ ಎಷ್ಟು ಜನ ಇದ್ದಾರೆ, ಯಾವ ಕಡೆ ಅಂದರೆ ಪೊಸಿಷನ್ ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ನೋಡ್ರಿ, ಇವನು ಪುಣ್ಯಾತ್ಮ ದೂರದಿಂದ ನಂಗೆ ಆವಾಗಲೇ ಹೊಡಿತಿದ್ದ. ಇವಣ್ಣನು ಮುಗಿಸ್ಕೊತೀನಿ ಬೇಗ. ತಿರ್ಗಿ ಆಮೇಲೆ ಕೆಳಗಡೆಯಿಂದ ಇನ್ನೊಂದು ಪುಷ್ಟಸ್ ಬಂದು ನನಗೆ, ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ, ಡೈರೆಕ್ಟ್ ಪುಷ್ ಆಗಿಬಿಡೋಣ ಅಂತ ಬಂದುಬಿಟ್ಟೆ. ಹೊರಗಡೆಯಿಂದ ನಾಯ್ಸ್ ಬಂದರೆ ಬೇಜಾರು ಮಾಡ್ಕೊಂಬಿಡ್ರಿ. ಇವನು ಈ ಹಾಸ್ಟೆಲ್ ಮೇಲೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದ, ಅರ್ಥ ಆಯ್ತಾ? ಅಣ್ಣನ ಬೇಗ ಇಲ್ಲಿ ಫಿನಿಶ್ ಎತ್ಕೊಂಡ್ಬಿಡ್ತಾ, ಇನ್ನೂ ಎಲ್ಲೆಲ್ಲಿ ಇದ್ದಾರೆ ಅಂತ ಎನಿಮಿ ಅಂತ ಹೇಳ್ಬಿಟ್ಟು ಈ ಕಡೆ ಬಂದೆ. ನಾನು ಬಂದಿದ್ನಲ್ಲ ಅದೇ ಬಿಲ್ಡಿಂಗ್ ಒಬ್ಬ ಪಾಸ್ ಆದ, ಇನ್ಯಾಕೆ ಅಂತ ಹೇಳ್ಬಿಟ್ಟು ಆ ಕಡೆನೂ ರಶ್ ಆಗ್ತೀನಿ. ಇವನ್ನ ಮುಗಿಸ್ಕೊಂಡಿದ್ದ ತಕ್ಷಣ ಮುಂದೆಯಿಂದ ನನಗೆ ಫೈರ್ ಬಂತು, ಅದಕ್ಕೋಸ್ಕರ ಒಂದು ಸ್ವಲ್ಪ ಕವರ್ಗೆ ಬಂದೆ. ಅವನು ನೋಡ್ರಿ, ಅವನು ಸ್ಕೋಪ್ ಓಪನ್ ಮಾಡ್ಕೊಂಡು TPP ಅಲ್ಲಿಂದ ತಗೊತಾನೆ ಇದ್ದಾನೆ. ಬೇಗನೆ ಇಲ್ಲೊಂದು ಸ್ಮೋಕ್ ಆಗೋಣ ಒಂದು ಕವರ್ಗೆ, ಆಮೇಲೆ ಹೋಗ್ಬಿಟ್ಟು ಅವ್ನು ಕುಟ್ಟಾನ. ಇಲ್ಲಿ ನೋಡ್ರಿ, ನಾನು ಮೈಂಡ್ ಸೆಟ್ ಗೇಮ್ ಆಡಬೇಕಾದ್ರೆ ಯಾವ ಥರ ಬಂದಿತ್ತು ಅಂತದ್ದು ಹೇಳ್ತೀನಿ ನೋಡ್ರಿ. ಆ್ಯಂಗಲ್ ಸಿಗಲಿಲ್ಲ, ಈಗ ನೋಡ್ರಿ ಹೇಳ್ತೀನಿ. ಅವನು ಬೇಡ, ಬೇರೆ ನೋಡ್ಯಾನ ನಡಿ ಅಂತ ಅಂದ್ಕೊಂಡೆ. ತಿರ್ಗಿ ಆಮೇಲೆ ಇವನ್ನೇ ಹೊಡೆಯ ನೋಡ್ರಿ ಅಂತ ಹೇಳ್ಬಿಟ್ಟು ತಿರ್ಗಿ ಮತ್ತೆ ಇವನ ಮೇಲೆ ರೇಷ್ ಹಾಕ್ತೀನಿ. ಮೈಂಡ್ ಸೆಟ್ ಗೇಮ್ ಆಡಬೇಕಾದ್ರೆ ಮೈಂಡ್ ಸೆಟ್ ಇದೆ. ಇವನ್ನ ಮುಗಿಸ್ಕೊಳ್ತೀನಿ. ಇದ್ರ ಜೊತೆ ನಂದು ಆಗೈತಿ 7 ಕಿಲ್ಲು. ಬೇಗ ಒಂದು ಸ್ವಲ್ಪ ಹೀಲ್ ಆಗಿಬಿಟ್ಟು, ಈಗ ಮುಂದೆಯಿಂದ ಫೈರ್ ಬಂದಿತ್ತು ನನಗೆ ಅವಾಗಲೇ, ಅದಕ್ಕೋಸ್ಕರ ಅಲ್ಲಿ ಬರ್ತಿದ್ದೆ. ಇಲ್ಲಿ ನೋಡ್ರಿ ಇವಾಗ ಸರ್ಪ್ರೈಸು ಗುರು, ಗಾಬರಿ ಆಗೋಗ್ಬಿಟ್ಟಿತ್ತು ನಿಜವಾಗ್ಲು. ಒಂದು ಪೊಸಿಷನ್ ನಂಗೆ ಗೊತ್ತಿರಲಿಲ್ಲ ಎಲ್ಲೋಗಿದ್ದೇನೆ ಅಂತ. ಅಂದರೆ ಒಳಗಡೆ TPP ತೊಗೊತಿದ್ರೆ ಹೊಡೆದು ಬಿಡ್ತಾರಲ್ಲ, ಒಂದು ಸ್ವಲ್ಪ ಆರಾಮಾಗಿ ಆಡ್ತಾ ಇದ್ದೀನಿ, ಯಾಕೆಂದರೆ ಸೋಲೋ ವರ್ಸಸ್ ಕೊಡಲ್ಲ, ಅದಕ್ಕೋಸ್ಕರ. ಮುಂದೆ ನನಗೆ ಫುಡ್ ಸ್ಟೆಪ್ಸ್ ಬಂತು, ಅದಕ್ಕೋಸ್ಕರ ಒಂದು ಮೂಲೆ ಹಾಕ್ತೀನಿ. ಈ ಮೂಲೆ ಹಾಕಿದ ತಕ್ಷಣ ಅಲ್ಲೇನಾಗುತ್ತೆ ಅಂದರೆ ಇನ್ನೊಂದು ಫುಡ್ ಸ್ಟೆಪ್ಸ್ ಬಂತು ನನಗೆ. ಇನ್ನೆಲ್ಲವನಪ್ಪ ಅಂದ್ಕೊಂಡಿದ್ದೆ ನಾನು. ಏನಾಗಿದೆ ಅಂದರೆ ಅವರಿಬ್ಬರು ಟೀಮೇಟೇನೆ ಹಿಂದೆಗಡೆ ಬಂದಿದ್ರು. ನಾನು ಅದಕ್ಕೆ ಒಂದು ಸ್ವಲ್ಪ ರೊಟೇಷನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಬರ್ತೀನಿ. ಇಲ್ಲಿ ನೋಡ್ರಿ ಏನು ಸೀನ್ ಆಗುತ್ತೆ. ಗುರು, ಅವನು ಎಲ್ಲಿಂದ ಬಂತಾನೆ ಅಂತಲೇ ಗೊತ್ತಾಗಲಿಲ್ಲ. ಇವಾಗ ಒಬ್ಬನ ಹೊಡೆದಿದ್ದ ತಕ್ಷಣ ಇವನು ಎಲ್ಲಿಂದ ಬಂದ ಅಂತಲೇ ಗೊತ್ತಾಗಲಿಲ್ಲ ನನಗೆ. ಇದಾದ್ಮೇಲೆ ನಾನು ಇನ್ನೇನಲ್ಲಿ ಕೋಚಿಂಗ್ ಕಿಲ್ ಬರ್ತೀನಿ, ಯಾಕೆಂದರೆ ಅಪಾರ್ಟ್ ಸಿಳಿಬೋದಾಯಿತು. ಅಪಾರ್ಟ್ ಸಿಳಿದ್ರೆ ನಂಗೆ ಅಲ್ಲಿ ಒಂದು ಸ್ವಲ್ಪ ಫೈಟ್ ತಗೊಳಕ್ಕೆ ಬರಲ್ಲ. ಇಲ್ಲಿ ಲೂಟ್ ಎಲ್ಲ ಮಾಡ್ಕೊತೀನಿ, ಆಮೇಲೆ ಇನ್ನೂ ಒಂದು ಸ್ವಲ್ಪ ಲೂಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದೆ. ಮುಂದೆಯಿಂದ ಫುಡ್ ಸ್ಟೆಪ್ಸು. ಈಗ ನೋಡ್ರಿ ಇನ್ನೊಂದು ಏನು ಸೀನ್ ಆಗುತ್ತೆ ಇವಾಗ.
ಇವನ್ನ ಹೊಡೆದಿದ ತಕ್ಷಣ ಇನ್ನೊಂದು ನನಗೆ ಫುಲ್ ಸ್ಟೆಪ್ಸ್ ಬಂತು, ಆರ್ಕೊಂಡು ಬರ್ತಾರದು ಆ ಥರ ಸೌಂಡ್ ಬಂತು ನನಗೆ. ಇಲ್ಲಿ ನೋಡ್ರಿ, ಇವಾಗ ನಾನು ಎಷ್ಟು ಎಚ್ ಪಿಲಿ ಇದ್ದೀನೋ ಅವನು ಅಷ್ಟೇ ಎಚ್ ಪಿಲಿ ಇದ್ದಾನೆ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ನಾನು ರಶ್ ಆಗ್ತೀನಿ. ಈಗ ನನ್ನ ಹತ್ರ ಹೀಲಿಂಗ್ ಇರಲಿಲ್ಲ, ಅದಕ್ಕೋಸ್ಕರ ಲೂಟ್ ಮಾಡ್ಕೊಳ್ಳೋಣಂತ ಬಂದೆ. ಮುಂದೆಯಿಂದ ಇನ್ನೊಂದು ಫುಲ್ ಸ್ಟೆಪ್ಸ್ ಬಂತು, ಅಲ್ಲಿದ್ರೆ ಕುಟ್ಬಿಡ್ತಾರಪ್ಪ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದ್ದೀನಿ ಅಂದರೆ ಒಂದು ಸ್ವಲ್ಪ ಫಾಲ್ ಬ್ಯಾಕ್ ಬಂದ್ಬಿಟ್ಟು ಅಲ್ಲೊಂದು ಸ್ವಲ್ಪ ಹೀಲ್ ಆಗ್ತೀನಿ. ಆಮೇಲೆ ಇಲ್ಲಿ ಈ ಚರ್ಚಿಂದನೂ ನನಗೆ ಫೈರ್ ಬರ್ತಿತ್ತು, ಅದಕ್ಕೋಸ್ಕರ ಡೈರೆಕ್ಟ್ ನಾನು ಇಲ್ಲಿಗೆ ಬಂದೆ. ಇದ್ರ ಜೊತೆ ಈ ಸ್ಕ್ವಾಡ್ ಇಲ್ಲಿ ಮುಗಿಸ್ಕೊಂತೀನಿ ನಾನು. ಮತ್ತೆ ಬೇಗ ನಾನು ಹೀಲಿಂಗ್ ಆಗಿಬಿಟ್ಟು ಮುಂದೆ ಹೋಗೋಣ. ಇಲ್ಲಿ ಮುಂದೆಗಡೆ ಒಂದು ಬಗ್ಗಿ ಹೋಗ್ತಿದೆಯಲ್ಲ, ಅದನ್ನು ನಾನು ಚೇಸ್ ಮಾಡ್ತಿದ್ದೆ. ಈಗ ನಾನು ಸೀಟ್ ಚೇಂಜ್ ಮಾಡ್ಕೊಂಡು ಹೊಡೆಯೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತೀನಿ. ನಾನೇನೋ ಅವನ್ನ ಸೀಟ್ ಚೇಂಜ್ ಮಾಡ್ಕೊಂಡು ಹೊಡೆದೆ ಅಂದರೆ ನೀವು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಗುದ್ದುಬಿಡ್ಬೇಕು. ನೀವು ಒಂದು ಲೈಕು ಒಂದು ಸಬ್ಸ್ಕ್ರೈಬಿಂದನೇ ನಮಗೆ ಮೋಟಿವೇಶನ್ ಆಗುತ್ತೆ. ಈಗ ನೋಡ್ರಿ ಅವ್ನ ಯಾವ ಥರ ಇಳಿಸ್ತೀನಿ. ಗುರು ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡ್ರಿ ಗುರು. ಇವನ್ನ ಇಲ್ಲಿ ಮುಗಿಸ್ಕೊಂಡಿದ್ದ ತಕ್ಷಣ ಒಂದು ಸ್ವಲ್ಪ ಲೂಟ್ ಮಾಡ್ಕೊತೀನಿ. ಆಮೇಲೆ ನೋವೋ ಕಡೆ ಝೋನ್ ಆಗಿತ್ತು, ಅದಕ್ಕೋಸ್ಕರ ಇಲ್ಲಿಗೆ ಬರ್ತೀನಿ. ಹಿಂದೆಗಡೆಯಿಂದ ನನಗೆ ಗಾಡಿ ಸೌಂಡು. ಗುರು ಆಲ್ಮೋಸ್ಟ್ ಹೊಡೆದಾಗ್ತೀವಿ. ಇದಾದ್ಮೇಲೆ ಈ ಮನೆ ಹತ್ರ ನನಗೆ ಒಬ್ಬ ಎನಿಮಿ ಸ್ಪಾಟ್ ಆಗಿದ್ದ ಅವಾಗಲೇ ನನಗೆ, ಅದಕ್ಕೋಸ್ಕರ ಇಲ್ಲಿ ಬಂದೆ. ನೇಡ್ ಕುಕ್ ಮಾಡ್ತೀನಿ, ಮೇಲ್ಗಡೆ ಎಲ್ಲ ನಾವು ಕ್ಯಾಂಪ್ ಮಾಡ್ತಿರ್ಬೋದು ಅಂತ ಹೇಳ್ಬಿಟ್ಟು. ಈ ನೇಡೆಲ್ಲ ಆಗದೆ ಇಲ್ಲಿ ಒಂದು ಸ್ವಲ್ಪ ನೋಡಿದೆ, ಯಾರು ಕಾಣಿಸ್ಲೇ ಇಲ್ಲ. ಅದಾದ್ಮೇಲೆ ನಾನು ನೋವೋ ಬೆಟ್ಟದ ಮೇಲೆ ಹತ್ರ ಬಂದೆ, ಇಲ್ಲಿ ಫೈಟ್ ಆಗ್ತಿತ್ತು, ಅದಕ್ಕೋಸ್ಕರ ಇಲ್ಲಿ ಹಿಂದೆಗಡೆ ಮುಂದೆಯಿಂದ ನನಗೊಂದು ಪುಸ್ಟೆಸ್ ಬಂತು. ಈಗ ನೋಡ್ರಿ ಇನ್ನೂ ಒಂದು ಸೀನು. ಇವನ್ನ ಹೊಡೆದಿದ ತಕ್ಷಣ ರೈಟ್ ಸೈಡಿಗೆ ಇನ್ನೊಬ್ಬ ಸ್ಮೋಕ್ ಆಗಿತ್ತಲ್ಲ, ಅಲ್ಲಿ ನೋಡ್ರಿ ಇವಾಗ ಕಣ್ಣು ಕಾಣಿಸಿದ ಒಬ್ಬ, ಇನ್ನೊಬ್ಬ ಎಲ್ಲಿಂದ ಹೊಡೆದಂತ ಗೊತ್ತಾಗ್ಲಿಲ್ಲ ನನಗೆ. ಅದಕ್ಕೋಸ್ಕರ ಕವರ್ಗೆ ಬರಬೇಕು ಅದಾಗಿತ್ತಲ್ಲ, ಅದಕ್ಕೋಸ್ಕರ ಇಲ್ಲಿ ಬರ್ತೀನಿ. ರೈಟ್ ಸೈಡಾಗ ಬೇರೆ ಇನ್ನೊಬ್ಬ ಥರ್ಡ್ ಪಾರ್ಟಿ ಮಾಡ್ತಿದ್ದ, ಅದಕ್ಕೋಸ್ಕರ ಇಲ್ಲಿ ಬಂದ್ಬಿಟ್ಟು ಹೀಲ್ ಆಗ್ಬಿಟ್ಟು ಆಮೇಲೆ ಫೈಟ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿದ್ದೆ. ಹೀಲ್ ಆದ್ಮೇಲೆ ಇಲ್ಲಿ ಮೇಲ್ಗಡೆಯಿಂದ ಪುಸ್ಟಸ್ ಬರ್ತಿತ್ತು, ಅದಕ್ಕೋಸ್ಕರ ಒಂದು ಗ್ರೆನೇಡ್ ಹಾಕ್ತೀನಿ, ಡೈರೆಕ್ಟ್ ರಶ್ ಆಗ್ತೀನಿ. ಇವಾಗ ರಶ್ ಆದ್ನಲ್ಲ, ಇವಾಗ ಗಾಳಿಲಿ ಅವನು ಒಬ್ಬ ಎನಿಮಿ ಓಡೋಗಿದ್ದು ಸೌಂಡ್ ಬಂತು. ನಾನು ಅದಕ್ಕೆ ಅವನ್ನ ಹಿಡಿದು ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಎಬಿಲಿಟಿ ಯೂಸ್ ಮಾಡಿಬಿಟ್ಟು ಡೈರೆಕ್ಟ್ ರಶ್ ಆಗ್ತಿದ್ದೆ. ಈಗ ನೋಡ್ರಿ ಅವನ್ನ ಯಾವ ಥರ ಹೊಡಿತೀನಿ. ಇವನ್ನ ಹೊಡೆದ ತಕ್ಷಣ ಅವ್ನ ಟೀಮೇಟ್ ಬರ್ತಾನೆ. ಊಜಿಲಿ ಬುಲೆಟ್ ಬೇರೆ ಖಾಲಿ ಆದ್ವಲ್ಲ, ಅದಕ್ಕೋಸ್ಕರ ಫಾಲ್ ಬ್ಯಾಕ್ ಬರ್ತೀನಿ. ಈಗ ಇದೇ ನಾನು ಮಾಡೋ ದೊಡ್ಡ ತಪ್ಪಿಲ್ಲಿ. ಇಲ್ಲಿವರೆಗೂ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಹೊಡೀರಿ. ನಿಮ್ಗೆ ಯಾವ ಥರ ಬೇಕು ಹೇಳ್ರಿ ವಿಡಿಯೋ, ಅದೇ ಥರ ಮಾಡೋಣ. ಒಂದು ಸ್ವಲ್ಪ ನಿಮ್ಮ ಸಪೋರ್ಟ್ ಬೇಕಿದೆ ನನಗೆ. ಒಂಚೂರು ಕವರ್ಗೆ ಹೋಗೋಣ ಅಂತ ಈ ಕಡೆ ಬಂದವರು ಬಿದ್ದುಬಿಟ್ಟು ಸತ್ತೋದು. ದೇಟ್ಸ್ ಇದು ಗೇಮ್ ಪ್ಲೇ. ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಇವಾಗ ಕಂಟ್ರೋಲ್ ಮತ್ತು ಸೆನ್ಸಿ ಕೊಡ್ತಾ ಇದ್ದೀನಿ. ಇಷ್ಟ ಆಯಿತು ಅಂದ್ರೆ ಅದಕ್ಕೂ ಒಂದು ಕಮೆಂಟ್ ಹಾಕ್ಬೇಕು ಹೇಳಿದ್ದೀನಿ ಚೆನ್ನಾಗಿದ್ರೆ.